ಎಲ್ಲರನ್ನ ಟಾರ್ಗೆಟ್ ಮಾಡುವಂಥದ್ದು ಝೂಮ್ ಮಾಡ್ಕೊಳ್ಳಿ 2023 ಇಂದ ಮಹಾವೀರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಮಂಗಳೂರಿಂದ ಜಸ್ಟ್ 1,50,000 ಒಂದೂವರೆ ಲಕ್ಷಕ್ಕೆ ನೀವು ಹೋಗಿ ಒಂದು ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಪ್ರಕರಣ ಮುಚ್ಚಾಕೋದಕ್ಕೆ ದುಡ್ಡು ತಗೊಳ್ತೀರಾ. ಅತ್ಯಾಚಾರಿಗಳ ಹೆಸರು ಅವ್ರ ಬಾಯಲ್ಲೇ ಬರ್ತದೆ, ನೀವೇ ಎಲ್ಲ ಚಾನಲಲ್ಲೂ ನೋಡ್ಬೋದು. ಸಂತೋಷ್ ನಿಜವಾಗ್ಲೂ ಆರೋಪಿ ಆಗಿದ್ರೆ, ನಿಜವಾದ ಅಪರಾಧಿ ಆಗಿದ್ರೆ ಶಿಕ್ಷೆ ಆಗ್ಬೇಕಾಗಿತ್ತು. ಸಾಕ್ಷಿ ಯಾಕೆ ನಾಶ ಮಾಡಬೇಕಾಗಿತ್ತು? ಸಂತೋಷ್ ಅಷ್ಟು ವೆಲ್ ಇನ್ಫ್ಲೂಯೆನ್ಸ್ಡ್. ಭಗವಂತನಿಂದ ಮಾತ್ರ ಕರ್ಮದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಕೊಲೆ ಅತ್ಯಾಚಾರ ಮಾಡಿರೋನ್ಗೂ ಮಾಡಿಸಿರೋನ್ಗೂ ಯಾರು ಮಾಡಿದ್ದಾರೆ ಅವ್ರಿಗೂ ಗೊತ್ತಿದೆ. ನಾನು ಸೌಜನ್ಯಳಿಗೆ ಅತ್ಯಾಚಾರ ಮಾಡಿದ್ದೀನಿ, ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಕೆಲವೊಂದು ಯೂಟ್ಯೂಬಲ್ಲಿ ಬರುವಂಥದ್ದು ಸ್ಯಾಟಲೈಟ್ ಚಾನಲಲ್ಲಿ ಹಾಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಇದು ಹೆಣ್ಣಿನ ಹೆಣದಲ್ಲಿ ನಾನು ದುಡ್ಡು ಮಾಡಿದ್ರೆ ಡೆಫಿನೆಟ್ಲಿ ಭಗವಂತ ಕ್ಷಮಿಸೋದಿಲ್ಲ ಅಂತೇಳಿ ಆ ಟೈಮಲ್ಲಿ ಎಪಿಸೋಡ್ ಹಾಕಿದ ತಕ್ಷಣ ಇಮಿಡಿಯೇಟ್ ಕಳಿಸೋವಂಥದ್ದೇನು ಇಂಜೆಕ್ಷನ್ ಆರ್ಡರ್. ಡಿಪಾರ್ಟ್ಮೆಂಟ್ ಸತ್ಯನ ಮುಚ್ಚಾಕ್ತು. ಯಾವ ಡಾಕ್ಟರ್ಸ್ ಅವರ ಮನಸ್ಸಲ್ಲಿ ತಳಮಳ ಕದ್ದು ಮುಚ್ಚಿ ಕಳ್ಳ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಅಂದರೆ ಥಿಂಕ್ ಮಾಡಿ, ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ತಿಂಗಳಿಗೆ 2 ಸಲ ಕಂಪಲ್ಸರಿ ನಾನು ಮಂಜುನಾಥ ಸ್ವಾಮಿಯ ದರ್ಶನ ಮಾಡೇ ಮಾಡ್ತೀನಿ. ವ್ಯಕ್ತಿ ಎಷ್ಟೇ ಕೋಟಿಗೆ ಬೆಲೆ ಬಾಳಿದ್ರೂ ಇರೋದು ಸಣ್ಣತನದ ಬುದ್ಧವಣಿಗೆ. ಹಿಂದುತ್ವ ಹೆಸರಲ್ಲಿ ನಾಚಿಕೆ ಆಗುತ್ತೆ ಸರ್ ಕೆಲವೊಬ್ಬರಿಗೆ. ಇಬ್ಬರು ವ್ಯಕ್ತಿ ಹೇಳ್ತೀನಿ, 2-3 ಜನ ಏನು ಕೂತ್ಕೊಂಡು ನಿರಂತರವಾಗಿ ಬೈಟ್ ಕೊಡ್ತಾ ಇದ್ದಾರೆ. ಅವ್ರ ಹೆಸರು ಹೇಳ್ಬೇಕೋ ಬೇಡವಾ ನೀವೇ ಹೇಳ್ಬಿಡಿ. ಹೇಳ್ಬೇಕೋ ಬೇಡವಾ ಸರ್ ಹೇಳಿ. ಆ್ಯಂಡ್ ಹಿಂದುತ್ವದ ಹೆಸರಲ್ಲಿ ಚಕ್ರವರ್ತಿ ಸುಳಿಬೆಳೆ ಹಾಗೆ ಪುನೀತ್ ಕೆರೆಹಳ್ಳಿ ಏನು ನೀವು ಮಾತಾಡ್ತಾ ಇದ್ದೀರಾ? ಹಿಂದೂ ಅಂತ ನರನಾಡಿಗಳನ್ನೆಲ್ಲ ಹೇಳ್ಕೊಳ್ಳೋ ಅಂಥವ್ರು ಇದೇ ಹೆಣ್ಣು ಮಗಳು ನನಗೆ ಒಂದು ಸಮಸ್ಯೆ ಆದಾಗ ಕರೆ ಮಾಡಿದ್ದಂಥ ಹೆಣ್ಣುಮಗಳು ಆವಾಗೇ ಪ್ರತಿಕ್ರಿಯಿಸಲಿಲ್ಲ. ಸೌಜನ್ಯ ಒಂದು ಶಕ್ತಿ. ನವರಾತ್ರಿ ರೈಟ್ ನ್ಯೂಸ್. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಸೊ ಎಷ್ಟು ವರ್ಷಗಳಾದರೂ ಕೂಡ ಜೀವಂತವಾಗಿದೆ ಅಂತಂದರೆ ಒಂದಷ್ಟು ಹೋರಾಟಗಳು ಕೂಡ ಜೀವಂತವಾಗಿದೆ ಅಂತ. ಕರ್ನಾಟಕ ಪೊಲೀಸು ತುಂಬ ಬುದ್ಧಿವಂತರು, ತುಂಬ ಚಾಣಾಕ್ಷರು, ತಲೆ ಕೂದಲಲ್ಲಿ ಬೇಕಾದ್ರೆ ಕೇಸ್ ಕಂಡುಹಿಡ್ಬಿಡ್ತಾರೆ, ಬಸ್ ಟಿಕೆಟಲ್ಲೂ ಕೂಡ ಕೇಸ್ ಕಂಡುಹಿಡ್ಬಿಡ್ತಾರೆ ಅಂತ ಹೇಳ್ತಾರೆ. ಬಟ್ ಇದು ಅಂಥ ಚಾಲೆಂಜಸ್ಸಾ ಇದು ಅಂತ 13 ವರ್ಷ ಆದರೂ ಕೂಡ ಇದು ಹಾಗೆ ದಿನ ಹೋಗ್ತಾನೆ ಇದೆ. ಬಟ್ ಕೊಲೆ ಆಗಿರೋಂಥ ಸತ್ಯ, ಕೊಲೆ ಮಾಡಿರೋದಂಥ ಸತ್ಯ, ಕೊಲೆ ಯಾರು ಮಾಡಿರೋದು? ಹಾಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದ ರೈಟ್ ನ್ಯೂಸ್. ನಾನಾಗೆ ಕಾಲ್ ಮಾಡಿ ನಾನಾಗೆ ಬಂದಿರುವಂಥದ್ದು. ಎಲ್ಲ ಚಾನಲ್ಸ್ಗೂ ಕಾಲ್ ಮಾಡೋಳು ನಾನಲ್ಲ. ಎಲ್ಲಿ ಸತ್ಯತೆ ತೋರಿಸ್ತಾರೆ, ಎಲ್ಲಿ ಯಾವ ಚಾನಲ್ ಮಾರಾಟ ಆಗೋದಿಲ್ಲ ಆ ಚಾನಲ್ಗೆ ನಾನು ಒಂದು ಹೆಣ್ಣಿಗೆ ನ್ಯಾಯ ಬೇಕು ಅಂದರೆ ನಮಗೆ ನ್ಯಾಯ ಕೊಡಿಸೋದಕ್ಕೆ ಈಗಾಗಲೇ ಕೋರ್ಟ್ ತೀರ್ಮಾನ ಮಾಡಿದೆ. ಬಟ್ ಡೆಫಿನೆಟ್ಲಿ ಭಗವಂತನ ನಾವು ನೀವೆಲ್ಲ ನಂಬೋರು. ಹಿಂದುತ್ವ ಅಂತ ಹೇಳಿ ರಾಜಕೀಯ ಮಾಡೋವಂಥವ್ರು ನಾವಲ್ಲ. ಹಿಂದುತ್ವ ನಮ್ಮ ಹಿಂದೂ ದೇವರುಗಳನ್ನು ನಂಬಿ ಬದುಕ್ತಾ ಇರುವಂಥವ್ರು. ಡೆಫಿನೆಟ್ಲಿ ಆ ಭಗವಂತನ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ. ಇದು ಗರ್ಜಿಸಿ ಹೇಳ್ತೀನಿ, ಸೌಜನ್ಯಳಿಗೆ ನ್ಯಾಯ ಸಿಗುತ್ತೆ. ನಿಜವಾದ ಆರೋಪಿಗಳಿಗೆ ಕಾನೂನಲ್ಲಿ ಶಿಕ್ಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಭಗವಂತನಿಂದ ಮಾತ್ರ ಕರ್ಮದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸರ್. ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ, ಸೌಜನ್ಯ ಕೊಂದವ್ರಿಗೆ ಶಿಕ್ಷೆ ಆಗುತ್ತೆ, ಅತ್ಯಾಚಾರ ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ಅಂತ. ಯಾವ ಬೇಸ್ ಮೇಲೆ ಹೇಳ್ತೀರಾ ಮೇಡಮ್? ಹಾಗಾದ್ರೆ ನಿಮ್ಗೆ ಯಾವ್ದಾರು ಹಿಂಟ್ಗಳು ಸಿಕ್ಕಿದೆಯಾ? ಇದನ್ನು ಯಾರು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಪಡ್ತಾರ? ಅವ್ರ ವೀಕ್ನೆಸ್ ಏನಾದರೂ ನಿಮ್ಮ ಹತ್ರ ಇದೆಯಾ? ಇಂಟ್ ಅನ್ನೋದಕ್ಕಿಂತ ನಾನು ಇಲ್ಲಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡಿದ್ದೀನಿ ಅಂದಿದ ತಕ್ಷಣ ನನಗೇನೋ ಮನ್ಸಿಗೆ ಬಂದಿದ್ದು ಹೇಳೋದಲ್ಲ. ಇಲ್ಲಿ ಒಳಗೆ ಆತ್ಮಸಾಕ್ಷಿ ಅಂತ ಇರುತ್ತಲ್ಲ, ನಾನು ಆರೋಪಿನ ಅಪರಾಧಿನ, ನಾನು ಏನು ಮಾತಾಡ್ತಾ ಇದ್ದೀನಿ ಸತ್ಯನ ಸುಳ್ಳ ಅನ್ನೋಂಥದ್ದು ನನ್ನ ಮುಖದಲ್ಲಿ ಗೊತ್ತಾಗ್ತಾ ಇರುತ್ತೆ. ಕ್ರಿಯೇಟಿವಿಟಿ ಇಸ್ ಬೇರೆ, ರಿಯಾಲಿಟಿ ಇಸ್ ಡಿಫ್ರೆಂಟ್ ಸರ್. ಸತ್ಯ ಸೆಕೆ ಒಂದು ಆಗ್ತಾ ಇದೆ, ಅಷ್ಟು ಬಿಟ್ಟರೆ ರಿಯಾಲಿಟಿ ಗೊತ್ತಾಗ್ತಾ ಇದೆ. ಸೌಜನ್ಯಳಿಗೆ ಅತ್ಯಾಚಾರ ಕೊಲೆ ಆಗಿರೋದು ನಿಜ. ಆಗಿ 13 ವರ್ಷ ಆಗಿದೆ. ಮೊನ್ನೆ ಆಗಿದ್ದಂಥ ಕೊಲೆ ಅತ್ಯಾಚಾರಗಳೇ ಮುಚ್ಚೋಗುತ್ತೆ. ಇವತ್ತಿಗೂ ಸೌಜನ್ಯ ಜೀವಂತವಾಗಿದ್ದಾಳೆ ಅಂದರೆ ಅವಳ ದೇಹ ಮಣ್ಣಲ್ಲಿ ಮಣ್ಣಾಗಿದೆ ಹೊರತು ಹೆಸರು ಉಸಿರು ಪ್ರತಿಯೊಬ್ಬರ ಮನದಲ್ಲಿ ಹೃದಯದಲ್ಲಿ ಆ ಮಿಡಿತ ಈಗಲೂ ಬಡಿತಾಗಿ ನ್ಯಾಯಕ್ಕೋಸ್ಕರ ಇವತ್ತು ಒಬ್ಬ ಅಧರ್ಮ ಹುಡುಗ, ಬೇರೆ ಜಾತಿಯ ಹುಡುಗ ಸಮೀರ್ ಅನ್ನೋ ಹುಡುಗ ಮಾಡಿದ್ದಂಥ ಒಂದೇ ಒಂದು ವಿಡಿಯೋ ಇಡೀ ದೇಶಾದ್ಯಂತ ಪ್ರತಿಯೊಬ್ಬರ ಮನದಲ್ಲೂ ರೀಚ್ ಆಗಿದೆ. ಅಂದರೆ ಮಂಜುನಾಥ ಸ್ವಾಮಿ ಸೌಜನ್ಯಳ ಶಕ್ತಿ ಇರೋದ್ರಿಂದನೇ ಇವತ್ತು ಇಷ್ಟು ರೀಚ್ ಆಗಿದೆ. ಈಗ ನಾವು ಟಿ ವಿನಲ್ಲಿ ಎಷ್ಟೇ ಕಿರ್ಚ್ಕೊಂಡ್ರು, ಎಷ್ಟೇ ಬಡ್ಕೊಂಡ್ರು ಕೂಡ ಅದು ನ್ಯಾಯ ಸಿಗಲ್ಲ. ಆ್ಯಕ್ಚುಲಿ ಯೂಟ್ಯೂಬ್ನಲ್ಲಿ ಎಷ್ಟೇ ಬಡ್ಕೊಂಡ್ರು ನ್ಯಾಯ ಸಿಗಲ್ಲ. ಯೂಟ್ಯೂಬ್ ಕೂಡ ಒಂದು ಮಾಧ್ಯಮನೇ, ಅದೇನೋ ಆಫ್ಟರ್ ಆಲ್ ಅಂತ ಅವ್ರಿಗೆಲ್ಲ ನಾವು ಏನಂತ ತೋರಿಸ್ಕೊಟ್ಟಿದ್ವಿ ಇದುವರೆಗೂ ಕೂಡ. ಎನಿವೇಸ್, ಈಗ ನ್ಯಾಯ ಸಿಗಬೇಕು ಅಂದರೆ ಸಾಕ್ಷಿಗಳು ಬೇಕು. ಎಷ್ಟೋ ಜನಿಗೆ ಚರ್ಚೆಗಳು ನಡೀತಾ ಇದೆ, ಸಾಕ್ಷಿ ನಿಮ್ಮ ಹತ್ರ ಇದೆಯಾ, ಕೋರ್ಟಿಗೆ ಬನ್ನಿರಿ, ಅದಿದೆಯಾ ನಿಮ್ಗೆ ಕೋರ್ಟಿಗೆ ಬನ್ನಿರಿ ಅಂತ. ಈಗ ನೀವು ಯಾವ ವಿಷಯ ಇಟ್ಕೊಂಡು ಮಾತಾಡ್ತೀರಿ ಸರ್? ನೋಡಿ, ಸೌಜನ್ಯ ಪರ ಹೋರಾಟಗಾರರಿಗೆ ಸೌಜನ್ಯಳಿಗೆ ಅತ್ಯಾಚಾರ ಕೊಲೆ ಆಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ.
ಕೊಲೆ ಅತ್ಯಾಚಾರ ಮಾಡಿರೋನ್ಗೂ ಮಾಡಿಸಿರೋನ್ಗೂ ಯಾರು ಮಾಡಿದ್ದಾರೆ ಅವ್ರಿಗೂ ಗೊತ್ತಿದೆ ನಾನು ಸೌಜನ್ಯಳಿಗೆ ಅತ್ಯಾಚಾರ ಮಾಡಿದ್ದೀನಿ, ಕೊಲೆ ಮಾಡಿದ್ದೀನಿ ಅಂತ ಹೇಳಿ. ಆದರೆ ಮೇನ್ ಪಾಯಿಂಟ್ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಇಲ್ಲಿ ಮೇನ್ ಪೊಲೀಸ್ ಆ್ಯಂಡ್ ಡಾಕ್ಟರ್ ಮಾಡಿರುವಂಥ ತಪ್ಪಿಗೆ ಇವತ್ತು ಸೌಜನ್ಯಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಆ್ಯಂಡ್ ಕೆಲ ಕಿಡಿಗೇಡಿಗಳು ಯಾರೊಬ್ಬರು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಕೆಲವೊಂದು ಮಾಧ್ಯಮಗಳು ನೇರವಾಗಿ ಹೇಳ್ತೀನಿ ಸರ್, ಇವತ್ತು ಕೆಲವೊಂದು ಯೂಟ್ಯೂಬಲ್ಲಿ ಬರುವಂಥದ್ದು ಸ್ಯಾಟಲೈಟ್ ಚಾನಲಲ್ಲಿ ಹಾಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದಾರೆ. TRP ಅಲ್ಲ ಸರ್, ಒಂದು ವಿಚಾರನ ಜನರಿಗೆ ತಲುಪಿಸ್ಬೇಕು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬೇಕು ಅನ್ನೋಂಥ ಇವತ್ತು ಮಾಧ್ಯಮಗಳು ತುಂಬ ಕಡಿಮೆ ಇದೆ ಮಾರಾಟ. ಯಾಕಂದರೆ ನನ್ನ ಕಣ್ಣ ಮುಂದೆನೇ ಈ ಒಂದು ಕ್ಲಿಪ್ಸ್ ಇಷ್ಟ ಹಾಕಿ 2 lakhs ಕೊಡ್ತೀನಿ ಅಂತ ಮಾತಾಡಿರುವಂಥ ತುಂಬ, ನಾನು ಇದೇ ಥರ ಒಂದು ಚಾನಲಲ್ಲಿ ಕುತ್ಕೊಂಡು ಮಾತಾಡುವಂಥ ಟೈಮಲ್ಲಿ ಇದೇ ಥರ ಕೇಳಿರೋ. ಬಟ್ ಆ ಚಾನಲ್ MD ಆದಂಥವ್ರು, ಇದು ಹೆಣ್ಣಿನ ಹೆಣದಲ್ಲಿ ನಾನು ದುಡ್ಡು ಮಾಡಿದ್ರೆ ಡೆಫಿನೆಟ್ಲಿ ಭಗವಂತ ಕ್ಷಮಿಸೋದಿಲ್ಲ ಅಂತೇಳಿ ಆ ಟೈಮಲ್ಲಿ ಎಪಿಸೋಡ್ ಹಾಕಿದ ತಕ್ಷಣ ಇಮಿಡಿಯೇಟ್ ಕಳಿಸೋವಂಥದ್ದೇನು ಇಂಜೆಕ್ಷನ್ ಆರ್ಡರ್, ಸ್ಟೇ ಮಾಡಿಸೋವಂಥದ್ದು. ನಾನು ತಪ್ಪು ಮಾಡಿಲ್ಲ ಅಂದರೆ ಯಾಕೆ ನೀವು ಇಂಜೆಕ್ಷನ್ ಆರ್ಡರ್ ತಗೊಳ್ತೀರಾ ಅಲ್ವಾ ಸರ್? ಇವತ್ತು ಪ್ರತಿಯೊಬ್ಬರು ಸಹ ಧ್ವನಿ ಎತ್ತಿ ಮಾತಾಡಬೇಕು. ಸೌಜನ್ಯಳಿಗೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, SP ಪ್ರತಿಯೊಬ್ಬರೂ ಇನ್ವೆಸ್ಟಿಗೇಷನ್ ಆಫೀಸರ್ ತಪ್ಪು ಮಾಡಿ ನೇರವಾಗಿ ನಿಮ್ಮ ಚಾನಲಲ್ಲಿ ಹೇಳ್ತೀನಿ, ಫಸ್ಟು ಆರೋಪಿಗಳಾಗಿರುವಂಥವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಸೌಜನ್ಯ ಕೇಸ್ ಹ್ಯಾಂಡಲ್ ಮಾಡಿರೋವಂಥವ್ರು. ಸೌಜನ್ಯ ಕೇಸು ಇದು ಜೋರು ಮಟ್ಟಕ್ಕೆ ಹೋಗಬಾರ್ದು, ಸತ್ಯಾಸತ್ಯತೆ ಗೊತ್ತಾಗಬಾರ್ದು, ಬಿಕಾಸ್ ಇಸ್ ವೆರಿ ಇನ್ಫ್ಲೂಯೆನ್ಸ್ಡ್ ಆ್ಯಂಡ್ ಮನಿ ಪವರ್ ಇರುವಂಥವ್ರು ಅಂತ ಹೇಳಿ ಅಲ್ಲೇ ಆಳವಾಗಿ ಮುಚ್ಚಿಕ್ಕಿರುವಂಥ ಒಂದು ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್, ನೆಕ್ಸ್ಟ್ ಡಾಕ್ಟರ್. ಇವರಿಬ್ಬರು ಮಾಡಿರುವಂಥ ತಪ್ಪಿಗೆ ಇವತ್ತು ಸೌಜನ್ಯ ಇನ್ನೂ ಜೀವಂತವಾಗಿ ನ್ಯಾಯಕ್ಕೋಸ್ಕರ ಪ್ರತಿಯೊಬ್ಬರ ಮನಸ್ಸಲ್ಲಿ ಓಡಾಡ್ತಾ ಇದ್ದಾಳೆ. ಖಂಡಿತ ನ್ಯಾಯ ಸಿಗುತ್ತೆ ಸರ್. ಇವತ್ತು ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಸತ್ಯನ ಮುಚ್ಚಾಕ್ತು, ಯಾವ ಡಾಕ್ಟರ್ಸ್ ಅವರ ಮನಸ್ಸಲ್ಲಿ ತಳಮಳ ಕದ್ದು ಮುಚ್ಚಿ ಕಳ್ಳ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ಥಿಂಕ್ ಮಾಡಿ, ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಈ ಕರ್ಮ ರಿಟರ್ನ್ಸ್ ಅವ್ರು ಡೆಫಿನೆಟ್ಲಿ ಅನುಭವಿಸ್ತಾರೆ ಸರ್. ದಾಖಲೆಗಳು ನಮ್ಮ ಹತ್ರನೂ ಕೂಡ ಇದೆ. ಯಾರಿಗೋ ದುಡ್ಡು ಹೋಗುತ್ತೆ ಅಂದರೆ ಯಾಕೆ ದುಡ್ಡು ಹೋಗುತ್ತೆ, ಅವ್ರಿಗೆ ಯಾಕೆ ಕಾರಣ ಇದೆ, ಹೆಂಗೆ ದುಡ್ಡು ಹೋಗುತ್ತೆ ಅಂತ ಹೇಳಿ ನಾನು ಇದನ್ನೇ ಪ್ರಶ್ನೆ ಮಾಡೋದು. ಧರ್ಮದ ಹೆಸರಲ್ಲಿ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ. ನಾನು ತುಂಬ ಮಂಜುನಾಥ ಸ್ವಾಮಿಯ ಭಕ್ತೆ ಸರ್, ತುಂಬ ಅಂದರೆ ತುಂಬ. ಎಷ್ಟೇ ಕೋಟಿಗಿರುವಂಥ ವ್ಯಕ್ತಿನೂ ತಿಂಗಳಿಗೆ 2 ಸಲ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ತಿಂಗಳಿಗೆ 2 ಸಲ ಕಂಪಲ್ಸರಿ ನಾನು ಮಂಜುನಾಥ ಸ್ವಾಮಿಯ ದರ್ಶನ ಮಾಡೇ ಮಾಡ್ತೀನಿ. ಆದರೆ ಅಂಥ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ಧರ್ಮದ ಹೆಸರಲ್ಲಿ ಅಧರ್ಮದ ದಾರಿದಲ್ಲಿ ನಡ್ಕೊಂಡು ಧರ್ಮವನ್ನು ಕೊಲ್ಲುತ್ತಾ ಧರ್ಮದ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ಕೊಂಡು ಹೋಗ್ತಾ ಇದ್ರೂ ಆ ಧರ್ಮದ ಹೆಸರಲ್ಲಿ ಅಧಿಕಾರಿ ಪಟ್ಟದಲ್ಲಿ ಕೂತ್ಕೊಂಡಿರುವಂಥ ಅಧಿಕಾರಿ ಮೌನವಾಗಿ ಇದ್ದು ಜಿಪ್ ಹಾಕೊಂಡು ಕಿವಿ ಇದ್ದು ಕೇಳಿಸ್ತಿದ್ದ ಕಣ್ಣಿದ್ದು ಕುರುಡ್ನಂತೆ ನಟಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನಿಜವಾಗ್ಲೂ ಅಲ್ಲಿ ಯಾರ ಕಡೆಯಿಂದನೂ ಹಾಗಿಲ್ಲ. ಇದಕ್ಕೆ ನ್ಯಾಯ ದೊರಕಿಸಲೇಬೇಕು. ನಮ್ಮ ಧರ್ಮದ ಹೆಣ್ಣುಮಗಳು, ನಮ್ಮ ಹಿಂದೂ ಧರ್ಮದ ಹೆಣ್ಣುಮಗಳು ಅಂತ ಆ ಒಂದು ಕೋಪ ನಮ್ಮ ಮನೆಯ ಹೆಣ್ಣುಮಗಳು, ನಮ್ಮ ಗ್ರಾಮದ ಹೆಣ್ಣುಮಗಳು ಅಂದಿದ್ರೆ ಇವತ್ತು ಆ ಒಬ್ಬ ಅಧಿಕಾರಿ ಹೊರಗಡೆ ಬಂದು ಧ್ವನಿ ಎತ್ತಿ ಬನ್ನಿ ಸೌಜನ್ಯಳಿಗೆ ನ್ಯಾಯ ಕೊಡ್ಸೋಣ, ಹೋರಾಟ ಮಾಡೋಣ ಅಂತ ಮಾಡ್ತಾ ಇದ್ರು ಹೊರತು ಇಂಜೆಕ್ಷನ್ ಆರ್ಡರ್, ಸ್ಟೇ ತಗೊಂಬರೋದು, ಧಮ್ಕಿ, ಪೊಲೀಸ್ನ ಯೂಸ್ ಮಾಡೋದು ಮಾಡ್ತಾ ಇರಲಿಲ್ಲ ಸರ್. ಅಲ್ಲಿ ಕಾಣಿಸುತ್ತೆ ವ್ಯಕ್ತಿ ಎಷ್ಟೇ ಕೋಟಿಗೆ ಬೆಲೆ ಬಾಳಿದ್ರೂ ಇರೋದು ಸಣ್ಣತನದ ಬುದ್ಧಿ ಅಂತ ನಾನು ಇಲ್ಲೇ ನೇರವಾಗಿ ನಿಮ್ಮ ಚಾನಲ್ ಮುಖಾಂತರನೇ ಹೇಳ್ತೀನಿ ಸರ್. ಹಾಗಾದರೆ ಕೊಲೆ ಮಾಡಿರೋರು ಯಾರು? ಹಾಗಾದರೆ ಕೊಲೆ ಮಾಡಿರೋ ಹಿಂಟ್ಗಳು ಕೊಡ್ತಾನೆ ಇದ್ದೀರಾ ನೀವು? ಕೊಲೆ ಮಾಡಿರೋರು ಯಾರಂತ ನಮಗೆ ಗೊತ್ತಿಲ್ಲ. ಬಟ್ ಯಾರು ಅವರ ಪರ ಮಾತಾಡ್ಕೊಂಡು ಬರ್ತಾ ಇದಾರಲ್ಲ, ಅವ್ರ ಬಾಯಲ್ಲೇ ಬರ್ತಾ ಇದೆ ಕೊಲೆಗಾರರ ಹೆಸರು, ಅತ್ಯಾಚಾರಿಗಳ ಹೆಸರು ಅವ್ರ ಬಾಯಲ್ಲೇ ಬರ್ತಾ ಇದೆ. ನೀವೇ ಎಲ್ಲ ಚಾನಲಲ್ಲೂ ನೋಡ್ಬೋದು. ನಾವು ಯಾರ ಹೆಸರು ಎಲ್ಲೂ ಯಾವ ಯೂಟ್ಯೂಬ್ ನಾವು ಅಷ್ಟೇ ಎಲ್ಲೂ ಕೂಡ ಹೇಳ್ತಾ ಇಲ್ಲ, ಯಾರ ಹೆಸರು ಕೂಡ ಹೇಳ್ತಿಲ್ಲ. ಬಟ್ ಅವರವರವರೇ ಮಾತಾಡ್ತಾರೆ. ಇಲ್ಲಿ ಯಾರೂ ಸಹ ಯಾರ ಹೆಸರು ಹೇಳ್ತಾ ಇಲ್ಲ, ಅವ್ರ ಬಾಯಲ್ಲೇ ಬರ್ತಾ ಇದೆ. ಅವ್ರ ಪರ ಅವ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅವ್ರ ಪರ ಅವ್ರ ಧ್ವನಿ ಎತ್ತಾ ಇದ್ದಾರೆ ಅಂದರೆ ಥಿಂಕ್ ಮಾಡಿ, ಅವರೇ ಅದು ಅಲ್ವಾ? ನಾನು ತಪ್ಪು ಮಾಡಿದರೆ ಮಾತ್ರ ನನಗದು ಗಿಲ್ಟ್ ಫೀಲ್ ಆಗುತ್ತೆ. ನಾನು ತಪ್ಪು ಮಾಡಿದರೆ ಮಾತ್ರ ನಾನು ಅದನ್ನು ಭಯ ಪಡ್ತೀನಿ. ಸೊ ನೀನೇ ಆ ಹೆಸರು ಹೇಳ್ತಾ ದಟ್ ಈಸ್ ಅವರೇ ಆರೋಪಿ, ಅವರೇ ಅಪರಾಧಿಗಳು. ಇವಾಗ ಅದು ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ. ಇನ್ನು ಕೆಲವರು ಹೇಳ್ತಾರೆ ಧರ್ಮಸ್ಥಳದ ಹೆಸರನ್ನೇ ಹಾಳು ಮಾಡ್ತಾ ಇದ್ದಾರೆ ಅಂತ. ಮಹೇಶ್ ತಿಮ್ರೋಡಿ ಅವ್ರ ಮೇಲೆ ಕೂಡ ಆರೋಪ ಬಂತು, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಾರೆ, ಅವ್ರ ಒಂಥರ ನಟೋರಿಸಿದಂಗೆ ಮಂಗಳೂರಿನಲ್ಲಿ ಅವ್ರನ್ನ ಹೊರಗಡೆ ಹಾಕಬೇಕು ಅಂತಲೂ ಕೂಡ ಹೇಳ್ತಾರೆ. ಸೊ ಈ ವಿಷಯಕ್ಕೆ ಧರ್ಮಸ್ಥಳ ಒಂದು ಗ್ರಾಮ. ಧರ್ಮಸ್ಥಳ ಗ್ರಾಮದಲ್ಲಿ ಪುಣ್ಯಕ್ಷೇತ್ರ ಶ್ರೀ ಸ್ವಾಮಿ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಸನ್ನಿಧಿ ಇರೋದು. ನಿಜವಾಗ್ಲೂ ಮಂಜುನಾಥ ಸ್ವಾಮಿನೇ ಇಲ್ಲ ಮಂಜುನಾಥ ಸ್ವಾಮಿಯ ಸನ್ನಿಧಿನೇ ಟಾರ್ಗೆಟ್ ಆಗಿದ್ರೆ ಮಹೇಶ್ ಅಣ್ಣವ್ರಿಗೆ ಇಷ್ಟೊತ್ತಿಗೆ ಮಹೇಶ್ ಅಣ್ಣ ಬದುಕಿರ್ತಾ ಇರಲಿಲ್ಲ, ಭಗವಂತನು ಬಿಡ್ತಾ ಇರಲಿಲ್ಲ. ನಿಜ ಅಲ್ವಾ?
ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಟಾರ್ಗೆಟ್ ಅಲ್ಲ, ಆ ಧರ್ಮಸ್ಥಳದಲ್ಲಿ ಗ್ರಾಮದಲ್ಲಿ ಒಂದು ಹೆಣ್ಣಿನ ಮಗಳ ಮೇಲೆ ಅತ್ಯಾಚಾರ ಕೊಲೆ ಯಾರು ಮಾಡಿದ್ದಾರೆ, ಮಾಡಿದ ಗೊತ್ತಿದ್ದನ್ನು ಯಾರು ಮುಚ್ಚಾಕಿದ್ದಾರೆ, ಆ ಆರೋಪಿಗಳ ಬಂಧನ ಆಗಲೇಬೇಕು ಅನ್ನೋದೇ ಮಹೇಶ್ ಅಣ್ಣನ ಹೋರಾಟ. ನಾವು ಅವ್ರ ಜೊತೆ ಕೈ ಜೋಡಿಸಿದಿರಿ, ಅನೇಕ ಹೋರಾಟದಲ್ಲಿ ನಮ್ಮ ಪ್ರಾಣ ಒತ್ತೆ ಇಟ್ಟು ನಾನು ಒಂದು ವಿಡಿಯೋ ನೀವು ನೋಡಿರ್ತೀರ ಇಲ್ವೋ, ನನ್ನ ಪಕ್ಕ ನನ್ನ ತಾಯಿ ಎಲ್ಲ ಯಾರೇ ಬಂದು ನಿಂತ್ಕೊಂಡು ಸೌಜನ್ಯ ಹೋರಾಟ ಬಿಡು ಅಂದರೆ ಹುಟ್ಟಿದ ಮೇಲೆ ಸಾಯಲೇಬೇಕಲ್ವ ಸರ್ ಹೋರಾಟದಲ್ಲಿ. ಆದರೆ ಜಯ ಸಿಗಲಿ, ಆರೋಪಿಗಳಿಗೆ ಶಿಕ್ಷೆ ಸಿಗಲಿ, ಇಲ್ಲಾಂದರೆ ಸಾವಾಗಲಿ, ಬಟ್ ಸೌಜನ್ಯಳಿಗೆ ಡೆಫಿನೆಟ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಇಡೀ ದೇಶಾದ್ಯಂತ ಇವತ್ತು ಒಂದು ಸಮೀರ್ ವಿಡಿಯೋನ ಹೆಂಗೆ ನೋಡಿದ್ರೆ ಅದೇ ಥರ ಒಂದು ದಿವಸ ಒಂದು ಇನ್ಸಿಡೆಂಟ್ ನಡೆದೋಗ ಭಗವಂತನ ಶಿಕ್ಷೆಯಿಂದ ಅವತ್ತು ಎಲ್ಲರೂ ಮಾತಾಡ್ತಾರೆ, ಅವರ ಮಾಡಿದ್ದ ಪಾಪದ ಕೆಲಸದಿಂದ ಇವತ್ತು ಇವ್ರಿಗೆ ಈ ಥರ ಆಯಿತು ಅಂತ ಡೆಫಿನೆಟ್ಲಿ ಆಗೇ ಆಗುತ್ತೆ ಸರ್. ನೀವು ಅವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಸೊ ಯಾವುದೋ ಅಕೌಂಟ್ಗೆ ದುಡ್ಡು ಹೋಗಿದೆ ಅಂತ, ಯಾರ ಅಕೌಂಟ್ಗೆ ಹೋಗಿದೆ ಸರ್? 2020 ಆ ಕೊಲೆ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ದುಡ್ಡು ತೊಗೊಂಡಿದ್ದಾರಾ ಅಂತ? ಕೊಲೆ ಕೇಸ್ನ ಮುಚ್ಚಿ ಹಾಕೋದಕ್ಕಲ್ಲ, 2023ದಲ್ಲಿ ಜಡ್ಜ್ಮೆಂಟ್ ಆಗುತ್ತೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ. ಸಂತೋಷ್ ರಾವ್ ನಿರಪರಾಧಿ ಅಂತ ಎಲ್ಲರಿಗೂ ಗೊತ್ತಿತ್ತು. ಎಲ್ಲೋ ಯಾವುದೋ ಊರಿಂದ ಬಂದಿದ್ದಂಥ ವ್ಯಕ್ತಿ ಸೌಜನ್ಯ ಇದೇ ಬಸ್ ಸ್ಟಾಪಿಗೆ ಬರ್ತಾಳೆ, ಇದೇ ಟೈಮಿಗೆ ಬರ್ತಾಳೆ, ಇಲ್ಲೇ ಇಳಿತಾಳೆ, ಇದೇ ಸಮಯದಲ್ಲಿ ಹೋಗ್ತಾಳೆ, ಇದೇ ಜಾಗದಲ್ಲಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡ್ತಾಳೆ ಅಂತ ಸಂತೋಷ್ ರಾವ್ ಮೊದಲೇ ಪ್ಲ್ಯಾನ್ ಮಾಡಿದ್ನ. ನನ್ನನ್ನು ಟಾರ್ಗೆಟ್ ಮಾಡೋವಂಥದ್ದು ನನಗೆ ಗೊತ್ತಿರೋವಂಥ ವ್ಯಕ್ತಿಗಳು, ನನ್ನ ಊರಿನವರು, ನನ್ನ ಸುತ್ತಮುತ್ತ ಇರೋರು ಹೊರತು ಯಾರೋ ಬೇರೆಯವ್ರು ನನ್ನ ಬಂದು ಟಾರ್ಗೆಟ್ ಮಾಡಲ್ಲ ಅಲ್ವಾ ಸರ್? ಸಂತೋಷ್ ರಾವ್ ಎಲ್ಲೋ ಒಬ್ಬ ಬಂದು ಫೈನ್, ಅದು ಆಗಲಿ, ಸಂತೋಷ್ ರಾವ್ ನಿಜವಾಗ್ಲೂ ಆರೋಪಿ ಆಗಿದ್ರೆ, ನಿಜವಾದ ಅಪರಾಧಿ ಆಗಿದ್ರೆ ಶಿಕ್ಷೆ ಆಗಬೇಕಾಗಿತ್ತು. ಸಾಕ್ಷಿ ಯಾಕೆ ನಾಶ ಮಾಡಬೇಕಾಗಿತ್ತು? ಸಂತೋಷ್ ರಾವ್ ಅಷ್ಟು ವೆಲ್ ಇನ್ಫ್ಲೂಯೆನ್ಸ್ಡಾ? ಅಷ್ಟು ಮಣಿ ಪೊಲಿಟಿಕಲ್ ಪವರ್ ಇರುವಂಥ ಸಂತೋಷ್ ರಾವ? ನಥಿಂಗ್ ಅಲ್ವಾ? ಸೊ ಯಾಕಿದು ಮುಚ್ಚಾಕಿದ್ರು? ಪ್ರಶ್ನೆ ಅಲ್ಲೇ ಇದೆ. ಆ್ಯಂಡ್ ಯಾವಾಗ ಜಡ್ಜ್ಮೆಂಟ್ ಕಾಪಿ ಬರುತ್ತೆ, ನಾವೆಲ್ಲರೂ ಧ್ವನಿ ಎತ್ತುವಂಥ ಸಮಯದಲ್ಲಿ ಇನ್ನೆಲ್ಲಿ ಹೊರಗಡೆ ಬರುತ್ತಂತ ತಾನೇ ಕೆಲವೊಂದು ಯೂಟ್ಯೂಬ್ ಚಾನಲ್ ಸೌಜನ್ಯ ಪರ ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ನೀವು ಮಾತಾಡೋಂಗಿಲ್ಲ, ಕೆಲವೊಬ್ಬರು ದೇವಸ್ಥಾನದ ಬಗ್ಗೆ ಮಾತಾಡಬೇಡಿ ಅಂದಿದ ತಕ್ಷಣ ಅವ್ರನ್ನ ಸೆಳ್ಕೊಳ್ಳೋವಂಥದ್ದು, ಅಂದರೆ ಇವರು ನಮ್ಮ ಪರ ಇದ್ದಾರೆ, ನಮ್ಮ ದಣಿಗಳ ಪರ ಇದ್ದಾರೆ ಅಂತ ಹೇಳ್ಕೊಳ್ಳೋವಂಥದ್ದು. ಮಂಗಳೂರಿನ ಮಹಾವೀರ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಯಿಂದ ಧರ್ಮದ ಹೆಸರಲ್ಲಿ ಧರ್ಮ ಸಂರಕ್ಷಣೆ ಸಭೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಧರ್ಮದ ಹೆಣ್ಣುಮಕ್ಕಳನ್ನ ಉಳಿಸೋದಕ್ಕಲ್ಲ, ಧರ್ಮವನ್ನು ಉಳಿಸೋದಕ್ಕೆ. ಬಿಕಾಸ್ ಮಂಜುನಾಥ ಸ್ವಾಮಿ ಇವತ್ತಿಗೂ ಮಂಜುನಾಥ ಸ್ವಾಮಿಯ ಟ್ರಸ್ಟ್ ಹೆಸರಲ್ಲಿಲ್ಲ, ಎಲ್ಲರಿಗೂ ಗೊತ್ತಿದೆ. ಸೊ ಆ ವಿಚಾರವಾಗಿ ಮಹಾವೀರ್ ಜೈನ್, ಜೀತು, ದರ್ಶನ್, ಇನ್ನು ಅನೇಕ ಜನ ಇದ್ದಾರೆ, ಎಲ್ಲರನ್ನ ಟಾರ್ಗೆಟ್ ಮಾಡುವಂಥದ್ದು. ಝೂಮ್ ಮಾಡ್ಕೊಳ್ಳಿ. 2023ಇಂದ ಮಹಾವೀರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಮಂಗಳೂರಿಂದ ಜಸ್ಟ್ 1,50,000 ಒಂದೂವರೆ ಲಕ್ಷಕ್ಕೆ ನೀವು ಹೋಗಿ ಒಂದು ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಪ್ರಕರಣ ಮುಚ್ಚಾಕೋದಕ್ಕೆ ದುಡ್ಡು ತಗೊಳ್ತೀರಾ ಅಂದರೆ ನಿಮ್ಮಂಥ ನೀಚರು ಇಲ್ಲ, ಕೊಟ್ಟಿರೋ ಅಂಥ ಅವರಂಥ ರಾಕ್ಷಸರು ಇಲ್ಲ. 50,000 ಅಲ್ಲ, 1 ಕೋಟಿ ಇದ್ರೇನು ಒಂದು ದಿವಸದಲ್ಲಿ ಖಾಲಿ ಮಾಡ್ಬೋದು. ಅದು ಸಂಪಾದನೆ ಮಾಡಬೇಕಂದ್ರೆ ಕಷ್ಟ. ಆದರೆ ಒಂದು ಹೆಣ್ಣಿನ ಹೆಣದಲ್ಲಿ ಸಂಪಾದನೆ ಮಾಡಿದರೆ ನಿಮ್ಮಂಥ ರಾಕ್ಷಸರು, ನಿಮ್ಮಂಥ ಕಾಮುಕರು, ನಿಜವಾದ ಆರೋಪಿಗಳ ಜೊತೆ ನೀವು ಸಹ ಸೇರಿರ್ತೀರ, ಯಾರೆಲ್ಲ ದುಡ್ಡು ತಿಂದಿರ್ತೀರ. ಮಹಾವೀರ್ ಕೋಆಪರೇಟಿವ್ ಸೊಸೈಟಿಯಿಂದ ಒಂದಷ್ಟು ಜನಕ್ಕೆ ಹಣ ಹೋಗುತ್ತೆ. ಆ ಹಣದ ಡೀಟೇಲ್ಸು ನನ್ನ ಹತ್ರ ಇದೆ. ಒಂದು ಹೆಣ್ಣಿನ ಮಾನ ಮತ್ತು ಪ್ರಾಣವನ್ನು ನಾಶ ಮಾಡೋದಕ್ಕೆ, ಅದನ್ನು ಮುಚ್ಚಾಕೋದಕ್ಕೆ ಆಫ್ಟರ್ ಆಲ್ ಒಂದು ದುಡ್ಡು ತೊಗೊಂಡು ಮುಚ್ಚಾಕಿದ್ರೆ ಅನ್ನೋದು ಸಿಟ್ಟು ಇವತ್ತು ಸಂಧ್ಯಾ ನಾಗರಾಜ್ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇರುವಂಥದ್ದು. ಇವತ್ತು ಅವಳೊಬ್ಬರು ಸತ್ರು ನಿಜ. ಇವತ್ತು ಕೂಡ ಅನೇಕ ಹೆಣ್ಮಕ್ಳಿಗೆ ನಿಜಕ್ಕೂ ಕೂಡ ಅತ್ಯಾಚಾರ ಆಗ್ತಿದೆ, ಕೆಲವರಿಗೆ ಮಾನಸಿಕವಾಗಿ ಅತ್ಯಾಚಾರಗಳು ಕೂಡ ಆಗ್ತಾಯಿದೆ. ಈಗ ಈ ವಿಷಯ ಹೆಂಗಾಗ್ತಿದೆ ಅಂದರೆ ರಾಜಕೀಯ ತೆಗೆದುಕೊಳ್ತಾ ಇದೆ. ಇನ್ಯಾರೊಬ್ಬರು ಹಿಂದೂ ಕಾರ್ಯಕರ್ತ ಅಂತ ಬರ್ತಾರೆ, ನಾನು ಹಿಂದೂ ಮುಖಂಡ ಅಂತ ಅವ್ರು ಬರ್ತಾರೆ, ಇನ್ಯಾರೋ ಯಾವುದೋ ಪಕ್ಷದ ಮುಖಂಡ ಅಂತ ಬರ್ತಾರೆ. ಹಿಂದೂ ಮುಖಂಡರ ವೇಷದಲ್ಲೂ ಕೂಡ ಇವತ್ತು ಚರ್ಚೆಗಳು ನಡೀತಾ ಇದೆ. ಮೇಡಮ್, ಈಗ ಮಾಡ್ತಿರೋಂಥ ಬೆಳವಣಿಗೆ ಎಷ್ಟು ಮಟ್ಟಿಗೆ ಸರಿ ಮೇಡಮ್? ಯಾರ ಹೆಸರು ಬೇಡ, ಬಟ್ ಡೈರೆಕ್ಟಾಗಿ ಮಾತಾಡಬೇಡ ಸರ್. ಈಗಂತೂ ನಿಜವಾಗ್ಲೂ ಆಗ್ತಾ ಇರುವಂಥ ಬೆಳವಣಿಗೆ ಹಿಂದುತ್ವ ಹೆಸರಲ್ಲಿ ನಾಚಿಕೆ ಆಗುತ್ತೆ ಸರ್ ಕೆಲವೊಬ್ಬರಿಗೆ. ಇಬ್ಬರು ವ್ಯಕ್ತಿ ಹೇಳ್ತೀನಿ, 2-3 ಜನ ಏನು ಕೂತ್ಕೊಂಡು ನಿರಂತರವಾಗಿ ಬೈಟ್ ಕೊಡ್ತಾ ಇದ್ದಾರೆ. ಅವ್ರ ಹೆಸರು ಹೇಳ್ಬೇಕೋ ಬೇಡವಾ ನೀವೇ ಹೇಳಿಬಿಡಿ. ಹೇಳ್ಬೇಕೋ ಬೇಡವಾ ಸರ್ ಹೇಳಿ. ಆ್ಯಂಡ್ ಹಿಂದುತ್ವದ ಹೆಸರಲ್ಲಿ ಚಕ್ರವರ್ತಿ ಸೂಳಿಬೆಳೆ ಹಾಗೆ ಪುನೀತ್ ಕೆರೆಹಳ್ಳಿ, ಏನು ನೀವು ಮಾತಾಡ್ತಾ ಇದ್ದೀರಾ? ಹಿಂದೂ ಅಂತ ನರನಾಡಿಗಳನ್ನೆಲ್ಲ ಹೇಳ್ಕೊಳ್ಳೋ ಅಂಥವ್ರು ಇದೇ ಹಿಂದೂ ಹೆಣ್ಣು ಮಗಳು ನನಗೆ ಒಂದು ಸಮಸ್ಯೆ ಆದಾಗ ಕರೆ ಮಾಡಿದ್ದಂಥ ಹೆಣ್ಣುಮಗಳು ಆವಾಗೇ ಪ್ರತಿಕ್ರಿಯಿಸಲಿಲ್ಲ. ಸೌಜನ್ಯ ವಿಚಾರ ಆಗಿ 13 ವರ್ಷ ಆಗಿದೆ. ಇದೇ ಚಕ್ರವರ್ತಿ 13 ವರ್ಷಕ್ಕೆ ಹಿಂದೆ ಮಹೇಶ್ ಅಣ್ಣವ್ರ ಮನೆಗೆ ಹಾಗೆ ಸೌಜನ್ಯ ಅವ್ರ ಮನೆಗೆ ಹೋಗಿ ನಾನಿದ್ದೀನಿ ಅಂತ ಹೇಳ್ಕೊಂಬಂದಿದ್ದಂಥ ವ್ಯಕ್ತಿ ಯಾಕೆ ಯೂಟರ್ನ್ ಆದರು ಚಕ್ರವರ್ತಿ ಅವರು? ಈಗ
ಪುನೀತ್ ಕೆರೆಹಳ್ಳಿ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ ಬಿಡಲ್ಲ ಅಂತೇಳಿ ನರನಾಡಿಗಳನ್ನ ಹೇಳ್ಕೊಳ್ಳುವಂಥ ಪುನೀತ್ ಕೆರೆಹಳ್ಳಿ ಅದೇ ಹಿಂದೂ ಧರ್ಮದ ಹಿಂದೂ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಕೊಲೆಯಾಗಿ 13 ವರ್ಷ ಆಗಿದೆ ಅಲ್ವಾ? ಏಕೆ ಪ್ರಜ್ಞೆ ಇರಲಿಲ್ವಾ, ಜ್ಞಾನ ಇರಲಿಲ್ವಾ, ಬುದ್ಧಿವಂತ ಆಗಿರಲಿಲ್ವಾ, ಹಿಂದೂ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಇರಲಿಲ್ವಾ? ಹೋಗಲಿ, ಅದು ಬೇಡ. 13 ವರ್ಷ ಬೇಕಾಗಿತ್ತ? ಮಹೇಶ್ ತಿಮ್ಮಾರೆಡ್ಡಿ ಅವರು ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತಾ 13 ವರ್ಷ ಬೇಕಾಗಿತ್ತ ತಿಳ್ಕೊಳ್ಳೋದಕ್ಕೆ? ಹಾಗಾದರೆ ನೀನು ಅಷ್ಟು ದಡ್ಡನ? ರಾಜಕಾರಣಿಗಳಿಗೆ ಪ್ರಶ್ನೆ ಮಾಡು, ತನಿಖೆ ಮಾಡು ಅಂತ ಹೇಳಿ. ಧರ್ಮಸ್ಥಳದಲ್ಲಿ ಯಾರೋ ಒಬ್ಬ ಅಧಿಕಾರಿ ಇದನ್ನು ಅವನಿಗೆ ಪ್ರಶ್ನೆ ಮಾಡು. ಇದೇ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದಲ್ಲಿ ಬರುವಂಥ ಹೆಣ್ಣು ಮಗಳು ಅತ್ಯಾಚಾರ ಕೊಲೆ ಹಾಕ್ತಾರೆ ಅಂದರೆ ಉತ್ತರ ಕರ್ನಾಟಕದಿಂದ ಸಾವಿರಾರು ಜನ ಬರ್ತಾರೆ. ನಮ್ಮ ಮಂಜುನಾಥ ಸ್ವಾಮಿ ಇದ್ದಾನೆ, ನಮ್ಮ ದೇವರಿದ್ದಾನೆ, ಯಾರು ಸಾವಿರ, ನಾನೇ ಬರ್ತೀನಿ, ಈಗಲೂ ಬರ್ತೀನಿ, ಮುಂದಕ್ಕೂ ಬರ್ತೀನಿ. ನಮ್ಮ ಟಾರ್ಗೆಟ್ ಮಂಜುನಾಥ ಸ್ವಾಮಿಯೂ ಅಲ್ಲ, ಮಂಜುನಾಥ ಸ್ವಾಮಿಯ ಸನ್ನಿಧಿಯೂ ಅಲ್ಲ. ನಮಗೆ ಬೇಕಾಗಿರೋದು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರು, ಅಪರಾಧಿ ಯಾರು, ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಯಾಕೆ ಕೆಲ 5 ಜನ ಕಿಡಿಗೇಡಿಗಳು ಈ ಕೆಲಸ ಮಾಡ್ತಾ ಇದ್ದೀರಾ? ಸತ್ಯ ಹೊರಗೆ ಬರಲಿ ಬಿಡಿ. ಯಾಕೆ ದುಡ್ಡು ಕೊಡಬೇಕು? ಯಾಕೆ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಡೈವರ್ಟ್ ಮಾಡುವಂಥ ಕೆಲಸ ಮಾಡಬೇಕು? ನಾವು ಯಾರೂ ಇವತ್ತಿಗೂ ನಮ್ಮ ಬಾಯಲ್ಲಿ ಅವ್ರ ಹೆಸರು ಬಂದಿಲ್ಲ ಸರ್. ಅವರೇ ಹೋಗಿ ಚಾನಲ್ಸಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅಂದರೆ ತಿಳ್ಕೊಳ್ಳಿ, ಸತ್ಯ ಅದೇ ಅಲ್ವಾ? ಸತ್ಯ ಅದೇ ಅಲ್ವಾ ಸರ್? ಆರೋಪಿಗಳು ಅವರೇ ಆಗಿರ್ತಾರಲ್ವ, ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಮೇಲಿರುವಂಥ ಭಗವಂತ ನಾವೆಲ್ಲ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅಂದ್ರೂ ಇದ್ದಾನೆ. ಒಂದು ಸಲ ಪೆಟ್ಟಂತ ಕೊಟ್ಟರೆ ಫಸ್ಟು ಬೇರೆ ಸರ್. ಈಗ ಈ ಕಾಲದಲ್ಲಿ ಈ ಸೆಕೆಂಡಲ್ಲೇ ಭಗವಂತ ಕೊಡ್ತಾನೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಡೆಫಿನೆಟ್ಲಿ ಒಂದಲ್ಲ ಒಂದು ದಿವಸ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ವಿರೋಧಿಗಳಿಗೆ ಭಗವಂತ ಕೊಟ್ಟೇ ಕೊಡ್ತಾನೆ. ಅದನ್ನು ನಾವು ನೋಡ್ತೀರಿ. ಇನ್ನು ಯಾವತ್ತೂ ಒಂದು ಹೆಣ್ಣು ಮೇಲೆ ಕೆಟ್ಟ ಕಣ್ಣು, ಅತ್ಯಾಚಾರ ಕೊಲೆ ಅಂತ ಯಾರಾದರೂ ಒಬ್ಬರು ಕಣ್ಣಿಡ್ತಾರೆ ಅಂದರೆ ಅವ್ರಿಗೆ ಸೌಜನ್ಯ ನೆನಪಾಗಬೇಕು, ಸೌಜನ್ಯ ಪ್ರಕರಣ ನೆನಪಾಗಬೇಕು. ಇವತ್ತಿಗೂ 13 ವರ್ಷ ಆಗಿ ಜೀವಂತವಾಗಿದೆ ಅಂದರೆ ಸೌಜನ್ಯ ಒಂದು ಶಕ್ತಿ ಸರ್. ಬಿಕಾಸ್ ಇಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೌಜನ್ಯ ಒಂದು ಶಕ್ತಿ. ಇದು ರೈಟ್ ನ್ಯೂಸ್.